ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನಿನ ಹಗರಣ ಅಂತ ಹೇಳಿ ನಾವು ಹೇಳಬೇಕಾಗ್ತದೆ. ಇಷ್ಟು ದೀರ್ಘಾವಧಿಯವರೆಗೆ ಅದನ್ನು ಉಪಯೋಗಿಸಿಕೊಂಡು ಅದನ್ನು ವಾಪಸ್ ಕೊಡ್ತಿರಲ್ಲ, ದೇರ್ ದಿ ಮ್ಯಾಟರ್ ಕ್ಲೋಸಸ್. ಅವಾಗ ಏನು ಅನ್ನಿಸ್ತು ನಿಮಗೆ? 87ನೇ ಇಸ್ವಿಯಲ್ಲಿ ಅಕ್ವಸಿಷನ್ ಕಂಪ್ಲೀಟ್ ಆಗಿ ಗೌರ್ಮೆಂಟ್ ವಶಕ್ಕೆ, BDA ವಶಕ್ಕೆ ಬಂದಿರೋ ಜಮೀನನ್ನು ನೀವು ಹೇಗೆ ಶುದ್ಧ ಕ್ರಯ ಮಾಡಿ ಕೊಂಡ್ಕೊಂಡ್ರಿ? BDA ಓನರ್ಶಿಪ್ಪು ಅವರಿಗೆ ನೀವು ವಾಪಸ್ ಗಿಫ್ಟ್ ಕೊಡ್ತಾ ಇದ್ದೀರಾ. ಯಾರು ಕೊಡೋದು? ಸನ್ಮಾನ್ಯ ಆರ್ ಅಶೋಕ್ ಅವರು. ಲೊಟ್ಟೆಗೊಲ್ಲಹಳ್ಳಿಯಲ್ಲಿ ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನಿನ ಹಗರಣ ಅಂತ ಹೇಳಿ ನಾವು ಹೇಳಬೇಕಾಗ್ತದೆ. Bull's Eye with Pramod Bopanna. ನಮಸ್ಕಾರ ದೋಸ್ತ್. ಇಷ್ಟು ದಿನ ಮೂಡ ವಿಚಾರದಲ್ಲಿ ಎಲ್ಲರೂ ಸೇರಿಕೊಂಡು ಸಿದ್ದರಾಮಯ್ಯರನ್ನ ರಾಜೀನಾಮೆ ಕೊಡಿ ಅಂತ ಕೇಳಿದ್ದಾಯಿತು. ನಂತರ ಗಂಗೇನಹಳ್ಳಿ ವಿಚಾರದಲ್ಲಿ ಕುಮಾರಸ್ವಾಮಿ ಅವರನ್ನ ರಾಜೀನಾಮೆ ಕೊಡಿ ಅಂತ ಒತ್ತಾಯ ಮಾಡಿದ್ದೂ ಆಯಿತು. ಈಗ ಆರ್ ಅಶೋಕ್ ಸರ್ತಿ. ಏನಿದು ಆರ್ ಅಶೋಕ್ ಕತೆ? ಈ ಕತೆನ ತುಂಬ ಶಾರ್ಟಾಗಿ ಸ್ವೀಟಾಗಿ ಹೇಳಬೇಕು ಅಂದ್ಕೊಳ್ತೀನಿ. ಬಟ್ ಡಿಟೇಲ್ ಆಗಿ ಹೇಳಬೇಕು ಅಂದಾಗ ಸ್ವಲ್ಪ ಲೆಂತ್ ಆಗಿಬಿಡುತ್ತೆ. ಸೊ ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಕ್ಷಣ ಮಾಡ್ಕೊಳ್ಳಿ. ಆಲ್ರೆಡಿ ಮಾಡ್ಕೊಂಡಿದ್ರೆ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಈ ಸ್ಟೋರಿ ಇಂಟ್ರೆಸ್ಟಿಂಗ್ ಅನಿಸಿದರೆ 4 ಜನಕ್ಕೆ ಶೇರ್ ಮಾಡಿ, ಅವರು ಕೂಡ ನೋಡಲಿ. ಏನಾದರೂ ಕೇಳೋದಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸದ್ಯಕ್ಕೆ ಆರ್ ಅಶೋಕ್ ವಿಷಯಕ್ಕೆ ಬರೋಣ. ಇತ್ತೀಚೆಗಷ್ಟೇ CM ಸಿದ್ದರಾಮಯ್ಯರ ವಿಚಾರ ದೇಶದಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಅದನ್ನೆಲ್ಲ ನೀವು ನೋಡಿದ್ದೀರಾ ಆ್ಯಂಡ್ ಕೇಳಿದ್ದೀರಾ ಕೂಡ. ಆ ಒಂದು ವಿಚಾರಕ್ಕೆ BJPಯ ಒಂದಿಷ್ಟು ನಾಯಕರುಗಳು CM ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ರು. ಅದರಲ್ಲಿ ಆರ್ ಅಶೋಕ್ ಕೂಡ ಒಬ್ಬರು. ಇಷ್ಟೆಲ್ಲ ಕತೆ ಆದಮೇಲೆ ಸಿದ್ದರಾಮಯ್ಯರ ಪತ್ನಿ ಏನು ಮಾಡ್ತಾರೆ? ನಿವೇಶನನ ವಾಪಸ್ ಮಾಡಿಬಿಡ್ತಾರೆ. ಸೊ ಚಾಪ್ಟರ್ ಇಲ್ಲಿಗೆ ಕ್ಲೋಸ್ ಆಗುತ್ತೆ ಅಂದ್ಕೊಂಡಿದ್ವಿ. ಆದರೆ ಅದು ಆಗಲೇ ಇಲ್ಲ. ಇನ್ನೇನಾಯಿತು? ಕದ್ದ ಮಾಲನ್ನು ವಾಪಸ್ ಕೊಟ್ಬಿಟ್ರೆ ಕಳ್ಳ ನಿರಪರಾಧಿ ಆಗ್ತಾನಾ ಅಂತ ಆರ್ ಅಶೋಕ್ ಹೇಳಿಬಿಟ್ಟಿದ್ದಾರೆ. ಅದು ಕಾಂಗ್ರೆಸ್ ಪಕ್ಷದ ಒಂದಿಷ್ಟು ಸಚಿವರ ಆಕ್ರೋಶಕ್ಕೆ ಕಾರಣ ಆಗ್ಬಿಟ್ಟಿದೆ. ನಮ್ಮ CM ಬಗ್ಗೆ ಆರ್ ಅಶೋಕ್ ಹೀಗೆಲ್ಲ ಮಾತಾಡ್ಬಿಟ್ರಲ್ಲ, ಇವರನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಡಿಸೈಡ್ ಮಾಡಿ ಕೊನೆಗೆ ಆರ್ ಅಶೋಕ್ ಅವರ ಹಿಸ್ಟ್ರಿಯನ್ನು ಕೆದ್ಕೋಕ್ಕೆ ಶುರು ಮಾಡ್ತಾರೆ. ಎಷ್ಟಿದ್ರು ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು, ಹಿಸ್ಟ್ರಿ ತೆಗೆಯೋದು ಅವರಿಗೆ ದೊಡ್ಡ ವಿಚಾರ ಅಲ್ವೇ ಅಲ್ಲ. ಆದರೂ ಇಷ್ಟು ಬೇಗ ಸಿಗುತ್ತೆ ಅಂತ ನಿಜಕ್ಕೂ ನಾನು ಅಂದ್ಕೊಂಡಿರಲಿಲ್ಲ. ಫೈನಲಿ ಲೊಟ್ಟೆಗೊಲ್ಲಹಳ್ಳಿ ಫೈಲ್ ಸಿಕ್ಕೇ ಬಿಡುತ್ತೆ. ಫೈಲ್ ಸಿಕ್ತು, ಓಕೆ, ವಾಟ್ ಈಸ್ ನೆಕ್ಸ್ಟ್? ಅದನ್ನು ಕೇಳಿದರೆ ಶಾಕ್ ಆಗಿಬಿಡ್ತೀರಾ. ಆರ್ ಅಶೋಕ್ ಹೀಗೆಲ್ಲ ಮಾಡಿದ್ರ ಅಂತ. ಕೊನೆವರೆಗೂ ಈ ಕತೆ ಕೇಳಿ ತುಂಬ ಮಜಾ ಇದೆ. ಈಗ ಸಚಿವರುಗಳಿಗೆ ದಾಖಲೆಗಳೇನೋ ಸಿಕ್ತು, ಆದರೆ ಅದನ್ನು ಈಗ ಎಲ್ಲರ ಮುಂದಿಡಬೇಕಲ್ಲ. ಆರ್ ಅಶೋಕ್ರನ್ನ ಹೇಗಾದರೂ ರಾಜೀನಾಮೆ ಕೊಡೋ ಥರ ಮಾಡಬೇಕಲ್ಲ. ಏನು ಮಾಡೋದು? ಸಚಿವರಾದ ಡಾಕ್ಟರ್ G. ಪರಮೇಶ್ವರ್, ಕೃಷ್ಣ ಬೈರೇಗೌಡರು, HK ಪಾಟೀಲ್ ಆ್ಯಂಡ್ ಸತೀಶ್ ಜಾರಕಿಹೊಳಿ ಇವರೆಲ್ಲ ಸೇರಿಕೊಂಡು ಒಂದು ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಅವರುಗಳು ಹೇಳಿದ್ದನ್ನು ಕೇಳಿ ಬಿಡುಗಡೆ ಮಾಡಿದ ಒಂದು ದಾಖಲೆಗಳನ್ನು ನೋಡಿ ನನಗೆ ನಿಜಕ್ಕೂ ತಲೆ ಕೆಟ್ಟೋಗ್ಬಿಡ್ತು. ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನಿನ ಹಗರಣ ಅಂತ ಹೇಳಿ ನಾವು ಹೇಳಬೇಕಾಗ್ತದೆ. ಇಷ್ಟು ದೀರ್ಘಾವಧಿಯವರೆಗೆ ಅದನ್ನು ಉಪಯೋಗಿಸಿಕೊಂಡು ಅದನ್ನು ವಾಪಸ್ ಕೊಡ್ತಿರಲ್ಲ, ದೇರ್ ದಿ ಮ್ಯಾಟರ್ ಕ್ಲೋಸಸ್. ಅವಾಗ ಏನು ಅನ್ನಿಸ್ತು ನಿಮಗೆ? 87ನೇ ಇಸ್ವಿಯಲ್ಲಿ ಅಕ್ವಸಿಷನ್ ಕಂಪ್ಲೀಟ್ ಆಗಿ ಗೌರ್ಮೆಂಟ್ ವಶಕ್ಕೆ, BDA ವಶಕ್ಕೆ ಬಂದಿರೋ ಜಮೀನನ್ನು ನೀವು ಹೇಗೆ ಶುದ್ಧ ಕ್ರಯ ಮಾಡಿ ಕೊಂಡ್ಕೊಂಡ್ರಿ?
BDA ಓನರ್ಶಿಪ್ಪು ಅವರಿಗೆ ನೀವು ವಾಪಸ್ ಗಿಫ್ಟ್ ಕೊಡ್ತಾ ಇದ್ದೀರಾ. ಯಾರು ಕೊಡೋದು? ಸನ್ಮಾನ್ಯ ಆರ್ ಅಶೋಕ್ ಅವರು. ಈ ಆರ್ ಅಶೋಕ್ ಸಾಹೇಬರು ಏನು ಮಾಡಿದ್ದಾರೆ, ಸ್ವತಃ ಸರ್ಕಾರಿ ಜಮೀನನ್ನು ಕಬಳಿಸಿ ಕೊನೆಗೆ 2011ರಲ್ಲಿ ಈ ಜಮೀನನ್ನು BDAಗೆ ಉಡುಗೊರೆ ಪತ್ರದ ಮೂಲಕ ವಾಪಸ್ ಕೊಡ್ತಾರೆ. ಈಗ ಮ್ಯಾಟ್ರಿಗೆ ಬರೋಣ. ಅಷ್ಟಕ್ಕೂ ಯಾವುದು ಈ ಜಮೀನು, ಏನಿದ್ರ ಕತೆ? ಎಸ್, ಲೊಟ್ಟೆಗೊಲ್ಲಹಳ್ಳಿಯ ಸರ್ವೆ ನಂಬರ್ 10/1, 10/11 F1 ಹಾಗೂ 10/11 F2 ಜಾಗದಲ್ಲಿ 32 ಗುಂಟೆ ಜಮೀನನ್ನು 24 ಫೆಬ್ರವರಿ 1977ರಲ್ಲಿ BDA ಅಧಿಸೂಚನೆ ಮಾಡಿತ್ತು. 31 ಆಗಸ್ಟ್ 1978ರಲ್ಲಿ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. 26 ಫೆಬ್ರವರಿ 2003 ಹಾಗೂ 2007ರಲ್ಲಿ ಆ ಜಮೀನಿನ ಮೂಲ ಮಾಲೀಕ ರಾಮಸ್ವಾಮಿ ಅವರಿಂದ ಅಶೋಕ್ ಅವರು ಶುದ್ಧ ಕ್ರಯದ ಮೂಲಕ ಜಮೀನನ್ನು ಖರೀದಿಸ್ತಾರೆ. ಫೈನಲಿ ಇವರು ಓನರ್ ಕೂಡ ಆಗ್ತಾರೆ. ಆ್ಯಂಡ್ 2 ವರ್ಷಗಳ ನಂತರ ಅಂದರೆ 16 ಅಕ್ಟೋಬರ್ 2009ರಲ್ಲಿ ಆರ್ ಅಶೋಕ್ ರಾಮಸ್ವಾಮಿ ಅನ್ನವರ ಕಡೆಯಿಂದ ಡಿನೋಟಿಫೈ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ಅರ್ಜಿಯನ್ನು ಕೊಡಿಸ್ತಾರೆ. ಆ ಟೈಮಲ್ಲಿ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪನವರು ಈ ಸಂಬಂಧದ ಅರ್ಜಿಯ ಮೇಲೆ ಕೂಡಲೇ ಮಂಡಿಸಿ ಅಂತ ಬರೆದಿದ್ರಂತೆ. ನಂತರ ಏನಾಗಿದೆ, ಕಡತ ಮಂಡನೆಯಾದ 2 ತಿಂಗಳಲ್ಲಿ ಭೂಸ್ವಾಧೀನ ಕೈ ಬಿಟ್ಬಿಟ್ಟಿದ್ದಾರೆ. ಮುಂದೆ ಡಿನೋಟಿಫಿಕೇಶನ್ ಕೂಡ ಆಗುತ್ತೆ. ಆಮೇಲೆ ಏನಾಗುತ್ತೆ, ನಿವೃತ್ತ ವಿಂಗ್ ಕಮಾಂಡರ್ GV ಅತ್ರಿ ಅನ್ನೋರು ಲೋಕಾಯುಕ್ತಕ್ಕೆ ದೂರನ್ನು ನೀಡಿ ಕೋರ್ಟ್ ಮೆಟ್ಟಿಲಿರ್ತಾರೆ. ಇಷ್ಟೆಲ್ಲ ಆದಮೇಲೆ ಆರ್ ಅಶೋಕ್ ಅವರು ಏನು ಮಾಡ್ತಾರೆ, ಕೊನೆಗೆ 27 ಆಗಸ್ಟ್ 2011ರಲ್ಲಿ ಈ ಜಮೀನನ್ನು BDAಗೆ ಗಿಫ್ಟ್ ಡೀಡ್ ಅಂದರೆ ಉಡುಗೊರೆ ಪತ್ರದ ಮೂಲಕ ವಾಪಸ್ ಕೊಡೋದಕ್ಕೆ ತೀರ್ಮಾನ ಮಾಡ್ತಾರೆ. ಹಾಗಾದರೆ ಇದಿಷ್ಟೇನ ಕತೆ? ಅಲ್ಲ, ಇನ್ನಿದೆ. ಸರ್ಕಾರಿ ಜಾಗನ ಇಷ್ಟು ವರ್ಷಗಳ ನಂತರ ಡಿನೋಟಿಫಿಕೇಶನ್ ಮಾಡಿರೋದು ಅಕ್ರಮ ಅಲ್ವಾ? ಶುದ್ಧ ಕ್ರಯ ಪತ್ರದಲ್ಲಿ ಗುಳ್ಳಮ್ಮ ಅನ್ನುವವರ ವಾರಸುದಾರರು ಯಾರು ಅಂತ ನೋಡಿದರೆ G ಶಾಮಣ್ಣ, G ಮುನಿರಾಜು, G ಗೋವಿಂದಪ್ಪ, G ಕಾಂತರಾಜು, G ಸುಬ್ರಹ್ಮಣ್ಯ ಅಂತ ಇದೆ. ಮೂಲ ವಾರಸುದಾರರು ಯಾರಿದ್ದಾರೆ ಅವರು ಡಿನೋಟಿಫಿಕೇಶನ್ಗೆ ಅರ್ಜಿಯನ್ನೇ ಕೊಟ್ಟಿಲ್ಲ. ಇವರ ಹೆಸರಲ್ಲಿ ಬೇನಾಮಿ ರಾಮಸ್ವಾಮಿಯನ್ನ ಸೃಷ್ಟಿ ಮಾಡಲಾಗಿದೆ ಅಂತ ಕೃಷ್ಣ ಬೈರೇಗೌಡರು ಹೇಳ್ತಾರೆ. BDA ಹೆಸರಿನಲ್ಲಿ ಖಾತಾ ಇರೋವಾಗ ಗುಳ್ಳಮ್ಮನವರ ವಾರಸುದಾರರಿಂದ ನೀವೇನು ಕ್ರಯ ಮಾಡ್ಕೊಂಡ್ರಿ? ಇವ್ರಿಗೆ ಏನು ಹಕ್ಕಿತ್ತು? ಹಕ್ಕೇ ಇಲ್ಲದೆ ಇರೋರ ಕಡೆಯಿಂದ ನೀವು ಕ್ರಯ ಮಾಡಿಕೊಂಡಿದ್ದು ಇದು ಅಕ್ರಮ ಅಲ್ಲವಾ? ಬರ್ತೇನೆ ರಾಮಸ್ವಾಮಿ, ಇನ್ನೂ ನನಗೂ ಯಾರು ರಾಮಸ್ವಾಮಿ ಅಂತ ಇನ್ನೂ ಗೊತ್ತಾಗಿಲ್ಲ. ನೀವೇನಾದರೂ ಬೆಳಕು ಚೆಲ್ಲಬೇಕು. ಫಸ್ಟ್ ಆಫ್ ಆಲ್, ಈ ಜಮೀನಿಗೂ ರಾಮಸ್ವಾಮಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದು BDA ಪ್ರಾಪರ್ಟಿ ಅಂತ ಇಲ್ಲಿ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸಖತ್ತ ಇಂಟ್ರೆಸ್ಟಿಂಗ್ ಇದೆಯಲ್ಲ? ಇನ್ನೂ ಇದೆ ಕೇಳಿ. ನಂತರ HK ಪಾಟೀಲ್ ಮಾತಾಡೋಕ್ಕೆ ಶುರು ಮಾಡ್ತಾರೆ. BDA ಜಮೀನನ್ನು ತಮ್ಮ ಹೆಸರಿಗೆ ಮಾಡಿಕೊಂಡು ಆ ನಂತರ BDAಗೆ ವಾಪಸ್ ನೀಡಿದವರು ತಮ್ಮ ಅನುಭವದ ಮಾತನ್ನು ಈಗ ಆಡ್ತಿದ್ದಾರೆ. ನೀವು ಮಾಡಿದ್ದು ಸರಿಯಾದರೆ CM ಅವರ ಪತ್ನಿ ಪಾರ್ವತಮ್ಮ ಅವರು ಮಾಡಿದ್ದು ತಪ್ಪು ಹೇಗಾಗತ್ತೆ? ಅನಾವಶ್ಯಕವಾಗಿ ಜನರ ಮನಸ್ಸಲ್ಲಿ ಸಂಶಯ ಸೃಷ್ಟಿ ಮಾಡೋದನ್ನು ಮೊದಲು ನಿಲ್ಲಿಸಬೇಕು. ನೀವು ನಿಮ್ಮದೇ ಅಲ್ಲದ ಭೂಮಿಯನ್ನು BDAಗೆ ಕೊಡ್ತೀರಿ, ಮೂಢ ಸಂಸ್ಥೆಯಿಂದ ಪರಿಹಾರವಾಗಿ ಬಂದದ್ದನ್ನು ಪಾರ್ವತಿಯವರು ವಾಪಸ್ ಕೊಟ್ಟರೆ ಅದನ್ನು ತಪ್ಪು ಅಂತ ಹೇಳ್ತೀರಿ. ಇದು ಎಷ್ಟು ಸರಿ ಅಂತ ಸಿಕ್ಕಾಬಟ್ಟೆ ಖಾರವಾಗಿ ಕೇಳ್ತಾರೆ. ನೀವು BDA ಜಮೀನನ್ನು ನಿಮ್ದು ಅಲ್ಲದನ್ನು, ನಿಮ್ಗೆ ಸಂಬಂಧ ಇಲ್ಲದನ್ನು ತಗೊಂಡು ಅದನ್ನು ಮತ್ತೆ ಈಗ ಅನಿವಾರ್ಯ ಬಂತು ಅಂಥೇಳಿ ಅದೆಲ್ಲ ಪ್ರೊಸೀಡಿಂಗ್ಸ್ ಏನಾಯ್ತು ಅನ್ನೋದನ್ನು ಹೇಳಿದರು. ಅನಿವಾರ್ಯ ಬಂತು ಅಂಥೇಳಿ ಅದನ್ನು ವಾಪಸ್ ಕೊಟ್ಟಾಗ ನೀವು ಕೊಟ್ಟಿದ್ದು ಭಾಳ ಸರಿನಾ? ಸರಿ ಇತ್ತು ಅಂತ ತಿಳ್ಕೊಳ್ರಿ. ಇದು ಯಾಕೆ ಹೆಂಗೆ ನಿಮಗೆ ತಪ್ಪು ಕಾಣ್ತು? ಈ ವಿಚಾರದಲ್ಲಿ ಆರ್ ಅಶೋಕ್ ಮಾತ್ರ ರಾಜೀನಾಮೆ ಕೊಟ್ಟರೆ ಸಾಲದು, ಮಾಜಿ ಮುಖ್ಯಮಂತ್ರಿಗಳಾದಂತಹ BS ಯಡಿಯೂರಪ್ಪ ಹಾಗೂ ಜಗದೀಶ್ ಶೆಟ್ಟರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಅವರು ಕೂಡ ರಾಜೀನಾಮೆಯನ್ನು ಕೊಡಬೇಕು ಅನ್ನೋದು ಇವರೆಲ್ಲರ ಒತ್ತಾಯ. ಇದಕ್ಕೆ ಆರ್ ಅಶೋಕ್ ಏನು ಉತ್ತರ ಕೊಡ್ತಾರೆ, ಈ ಪ್ರಕರಣದಲ್ಲಿ ನ್ಯಾಯಾಲಯ ನನ್ನನ್ನು ನಿರ್ದೋಷಿ ಅಂತ ಹೇಳಿದರೂ ಕೂಡ ನೈತಿಕತೆ ಪ್ರಶ್ನೆ ಎತ್ತಿರೋದ್ರಿಂದ ವಿಪಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ನಾನು ಸಿದ್ಧನಿದ್ದೇನೆ. ಅದೇ 24 ಗಂಟೆಯಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ ಅಥವಾ ನನ್ನ ವಿರುದ್ಧ ಏನು ಆರೋಪ ಮಾಡಿದ್ರು ಈ 4 ಜನ ಸಚಿವರು ಅವರುಗಳು ರಾಜೀನಾಮೆ ಕೊಡ್ತಾರಾ?
ಮುನಿ ವೆಂಕಟಪ್ಪ ಅನ್ನೋರು ವಿಲ್ ಮೂಲಕ 20 ಜನರಿಗೆ ಹಂಚಿಕೆ ಮಾಡಿದಂತಹ ಆಸ್ತಿಯ ಪೈಕಿ ಪುತ್ರ ರಾಮಸ್ವಾಮಿ ಕೂಡ ಒಬ್ಬರು. ಅವರಿಂದ ನಾನು ಜಮೀನು ಖರೀದಿ ಮಾಡಿದ್ದೇನೇ ಹೊರತು ಅರಿಶಿನ ಕುಂಕುಮಕ್ಕೆ ಕೊಟ್ಟಿದ್ದಲ್ಲ. ಆ ಡಾಕ್ಯುಮೆಂಟ್ಸ್ಗಳಲ್ಲಿ ಅವರ ಕುಟುಂಬದ 20 ಜನರ ಸಹಿ ಕೂಡ ಇದೆ ಅಂತ ಎದುರೇಟನ್ನು ಕೊಟ್ಟಿದ್ದಾರೆ. ಒಟ್ಟಲ್ಲಿ ನಾವು ಕಾಯ್ತಾ ಕೂತ್ಕೊಳ್ಳೋದು, ಇವ್ರು ರಾಜೀನಾಮೆ ಕೊಡ್ತಾರೆ, ಅವ್ರು ರಾಜೀನಾಮೆ ಕೊಡ್ತಾರೆ ಅಂತ. ಇವ್ರುಗಳು ಕೊಡಲ್ಲ, ಅದು ಆಗಲ್ಲ. ಆದರೂ ಈ ರಾಜಕಾರಣಿಗಳಿಂದ ಒಳ್ಳೊಳ್ಳೆ ಸ್ಟೋರಿಗಳಂತೂ ನಮಗೆ ಸಿಕ್ಕೇ ಸಿಗುತ್ತೆ, ಅದಂತೂ ಪಕ್ಕ. ನೆಕ್ಸ್ಟ್ ಯಾರ್ಯಾರು ರಾಜೀನಾಮೆ ಕೊಡ್ತಾರೆ ನೋಡೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.